ಅಕ್ಕ ಅಕ್ಕ ಏನ್ ಮಾಡ್ತಾ ಇದೀಯಕ್ಕ? ಇದೆಯೋ ಇಲ್ವೋ ಅಕ್ಕ? ನೀಲಕ್ಕ? ಓ ಭಾಗ್ಯ, ಏನವ ಒಂಚೂರು ಚಕ್ಲಿ ಒಳ್ ಕೊಡಕ್ಕ. ಚಕ್ಲಿ ಒಳ್ಳ ಯಾಕೆ ಚಕ್ಲಿ ಮಾಡ್ತಾ ಇದೀಯಾ? ಹ್ಞೂ. ಕತ್ತಿತ್ತಿಗೆ ಎಲ್ಲನೂ ಮಾಡ್ಬೇಡ್ವಾ? ಕಲ್ಸೀನಿ ಅದಕ್ಕೆ ಮಾಡ್ಬಿಡದ ಅಂತ. ವಾ, ಒಬ್ಳೆ ಮಾಡ್ತಾ ಇದೀಯಾ? ಇಲ್ಲ, ನಮ್ಮ ಅವ್ವ ಬಂದದೆ. ವಾ, ಯಾವಾಗ ಬತ್ತು? ರಾತ್ರಿ ಬತ್ತು. ನಾನೇ ಹೇಳ್ದೆ ಎಲ್ಲ ಕೆಲಸನೂ ಮಾಡ್ಕೊಂಡೆ. ತಿಂಡಿ ಬೇಯಿಸೋದು ಒಬ್ರು ಬೇಯಿಸೋಕ್ಕಾಗದ? ಅದಕ್ಕೆ ಬವ್ವ ಅಂದೆ. ಬತ್ತು ರಾತ್ರಿ ಏಳುವರೆ ಬಸ್ಸೋದಲ್ಲ, ಅದಕ್ಕೆ ಬತ್ತು. ಸಿಕ್ಕಿಲ್ಲ, ಹಾಕು ಹೆಂಗೋ ಮಾಡ್ಕೊಳ್ಳಿ. ಎಲ್ಲ ತಿಂಡಿನೂ ಮಾಡಿದ್ರಾ? ಹ್ಞೂ, ಹೊಸಿ ಅಲ್ವಾ ಮಾಡ್ತಾವಿ. ಕರ್ಜಿಕಾಯಿ ಮಾಡ್ದೋ, ನಿಪ್ಪಿಟ್ಟು ಮಾಡ್ದೋ, ಒಬ್ಬಿಟ್ನು ಬೇಯಿಸ್ತಾ ಇದೆ ಅವ್ವ. ಚಕ್ಲಿಗೆ ಕಲ್ಸಿದ್ನಲ್ಲ, ಅದಕ್ಕೆ ಅದನ್ನು ಮಾಡ್ಬಿಡದ. ಏನು ನಾನು ಪಡಿ ಮಾಡ್ತಾನೆ ಅಷ್ಟೇ. ಅದನ್ನೇನು ಯಾರು ತಿಂದರು ತಿತ್ತಿಯವ್ರು ತಿಂದಾರ ಇಸ್ಕೊಂಡು ಅದಕ್ಕೆ ಸುಮ್ಮನೆ ಎಷ್ಟು ಅಂದ್ಬಿಟ್ಟು ಹೊಸಸಿ ಮಾಡ್ತಾನೆ. ಇನ್ನೇನು ಎಲ್ಲ ಥರನೂ ಮಾಡ್ಬೇಕಲ್ಲ. ಹ್ಞೂ, ಸಿಕ್ಕಿಲ್ಲ, ಹಾಕು. ತಿತ್ತಿಯವ್ರು ಯಾರು ತಿನ್ನಕ್ಕೆ ಇಷ್ಟಪಟ್ಟರು? ಹೊಸಸಿ ಎಡೆ ಹೇಳ್ತಕ್ಕೆ ಮಾಡು. ಹ್ಞೂ, ಅದಕ್ಕೆ ಆ ಮನೆ ಕಡೆಗೆ ಬಂದೆ ಇಲ್ವಲ್ಲ? ಅಯ್ಯೋ, ಕೆಲಸ ಅಲ್ವವ ನನಗೂ. ಇಷ್ಟೊತ್ತಾದ್ರೂ ನಾಷ್ಟಾನೇ ಮಾಡಿಲ್ಲ ನಾನು. ಬರೀ ಮನೆ ಕೆಲಸ ಅನ್ನೋದೇ ಆಯಿತು. ಅಯ್ಯೋ, ಮನೆ ಕೆಲಸ ಬಿಟ್ಬಿಟ್ಟು ಮೊದಲು ನಾಷ್ಟ ಮಾಡೋಕೆ ನಾನು ಹಿಂಗೆ ಫಸ್ಟ್ ಕೆಲಸ ಮಾಡೋದ ಅನ್ಕೊಂಡು 12 ಗಂಟೆ 1 ಗಂಟೆ ಆಗೋದು ಬೆಳಿಗ್ಗೆ ನಾಷ್ಟ ಮಾಡೋದು. ಹಂಗೆ ಮಾಡಿ ಮಾಡಿ ಒಂದೇ ಸಲ ಎತ್ತಾಕ್ತು. ಆಮೇಲೆ ಏನು ಕೇಳಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಬೇಡ, ನನ್ನ ಕಷ್ಟ. ಡಾಕ್ಟ್ರು ಒಸಿ ಬೈನಿಲ್ಲ, ನಿಮ್ಗೇನಮ್ಮ ಕೆಲಸ ಪಕ್ಕಕ್ಕೆ ಇಟ್ಬಿಟ್ಟು ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಂತ ಬಾಯಿಗೆ ಬಂದಂಗೆ ಬೋದ್ರು. ಅವತ್ತಿಂದ ನಾನು ಅದು ಏನೇ ಕೆಲಸ ಇದ್ರು ಫಸ್ಟ್ ಅನ್ನ ಉಂಡ್ಬಿಡ್ತೀನಿ ಕಣವ. ಅಯ್ಯೋ, ನಾ ಚೆನ್ನಾಗಿದ್ರಲ್ವ ಕೆಲಸ. ಫಸ್ಟು ಕೆಲಸ ಬಿಟ್ಬಿಟ್ಟು ಟೈಮ್ ಊಟ ಮಾಡೋದು ಕಲಿ. ಅಯ್ಯೋ, ನಮ್ಮ ಮನೆಯೂ ಹಂಗೆ ಬೈತಾನೆ ಇರ್ತಾನೆ, ಟೈಮ್ ಸರಿಯಾಗಿ ಊಟ ಮಾಡೋಕ್ಕಿಲ್ಲ ಅಂತ. ಅದೇನೋ ಕಂತಾಯಿ, ಕೆಲಸ ಪಾರ್ಟಿ ಬಿದ್ದಿದ್ರೆ ಹಂಗೆ ಊಟ ಮಾಡಕ್ಕೆ ಮನಸ್ಸು ಬಂದದು ಹೇಳು. ಹಂಗಂದ್ರೆ ಅದಕ್ಕೆ ಹಂಗೆ ಅನ್ನಿಸ್ತದೆ. ಆದರೆ ಒಂದ್ಸತಿ ಸರ್ ತಪ್ಪು ಬಿದ್ದರೆ ಆಗ ಗೊತ್ತಾಯ್ತದೆ. ಅದಕ್ಕೆ ಸರಿಯಾಗಿ ಊಟ ಮಾಡು. ಇಷ್ಟೊತ್ತಾದ್ರೂ ಊಟ ಮಾಡ್ದಂಗಿದೆಯಲ್ಲ ಸರಿಯಾ ನೀನು? ಕೆಲಸ ಆಮೇಲೆ ಮಾಡುವೆ ಮಾಡಕ್ಕೋ. ಮಾಡ್ತೀನಿ. ಏನು ನಾಷ್ಟ ಮಾಡಿದೆ? ನಾವು ತಿಂಡಿ ಗಿಂಡಿ ಬೇಯಿಸ್ಕೊಳ್ಳೋದು ಅಂದ್ಬಿಟ್ಟು ನಾಷ್ಟಾಗಿಷ್ಟ ಏನು ಮಾಡಲಿಲ್ಲ. ರಾತ್ರಿ ತರಕಾರಿ ಸಾರಿತ್ತು, ಅವರೆಕಾಳು ತರಕಾರಿ ಹಾಕಿದೆ, ಹಸಿ ಅವರೆಕಾಳ. ಅದಕ್ಕೆ ಅಕ್ಕಿ ಹಾಕ್ತೆ. ತಿಂಡಿ ಗಿಂಡಿ ಬೇಯಿಸುವಾಗ ಈಗ ಮಧ್ಯಾಹ್ನಕ್ಕೆಲ್ಲ ಯಾರು ನಾಷ್ಟ ಊಟ ಅಂತ ಮಾಡೋರು ಅಂದ್ಬಿಟ್ಟು ಅದಕ್ಕೆ ಮಧ್ಯಾಹ್ನಕ್ಕೆ ಸೇರಿಸಿ ಅಕ್ಕಿ ಹಾಕ್ಬಿಟ್ಟಿನಿ. ಸಂದಿಕ್ಕಿನ ರುಬ್ಸರ್ ಗಿಪ್ಸರ್ ಮಾಡ್ಕೋಬೇಕು. ಹೇಳ್ಕೊತಲ್ಲೇ ಬೇಯಿಸ್ಬೇಕು. ರಾತ್ರಿ ಹೊತ್ತು ಯಾರು ನಿದ್ಗೆಟ್ಕ ಬೇಯಿಸೋರು ಎಲ್ಲನೂ. ಹ್ಞೂ, ಅದೇ ಮತ್ಕೆ ಫೋನ್ ಮಾಡ್ದ ಪಾರ್ವತಿಗೆ? ಹ್ಞೂ, ನಾನ್ಯಾಕೆ ಮಾಡನೆ, ಅವಳು ತಮ್ಮ ಮಾಡ್ತಾನೆ. ನಾನು ಮಾತಾಡ್ಸೋಣ ಅವಳ? ಯಾವತ್ತು ನಮ್ಮ ಮನೆಗೆ ಬಂದು ಬೋದ್ಲು. ಆಮೇಲೆ ಸಾವನ್ ದಿನ ಹೆಂಗೆ ಆಡ್ತಿದ್ಲು, ಏನು ನಾವ್ಯಾರ ಅವನ್ನ ಸಾಯಿಸಿ ಏನಂಗೆ ಆಡ್ತಿದ್ಲು. ಬೇರೆ ಮಾತಾಡ್ಸೋಳು, ಮಕನೂ ನೋಡೋಕ್ಕಿಲ್ಲ. ಮನೇನು ಕರಿತಾನ ಹಾಕು. ಫೋನ್ ಮಾಡ್ದ, ನನ್ನ ಇದ್ರುಗಳೇ ಮಾತಾಡಲೇ, ನೀನುವೇ ಕರಿ ಅಂತ. ಮಾತಾಡಕ್ಕಿಲ್ಲ ಅಂದೆ. ಮನೆ ಕರ್ದ ಬಕ್ಕ ಅಂತ. ತಿನ್ಬಿಡಪ್ಪ ಹಾಲು ತುಪ್ಪ ದಿನ ಅಂತಂದ್ಲು. ಹಂಗೆ ಅಂದ್ಬಿಟ್ಟು ಕಟ್ಟೆ ಮಾಡಿದ್ಲು. ಅಯ್ಯೋ, ಅವಳಿಗಿರೋಷ್ಟು ಕೊಬ್ಬು ಯಾರಿಗೂ ಇಲ್ಲ ಬಾ. ಅಯ್ಯೋ, ಸರಿ ಆಯ್ತು, ಕೊಡಕ ಗೊತ್ತಾಯ್ತದೆ. ಅಯ್ಯೋ, ಮಾತಾಗಿ ನಿಂತ್ಕೊಬಿಟ್ರೆ ಬರೀ ಮಾತಾಡ್ತಾನೆ ಇರೋದೇ ಅಂತ ತಿಂತಾಡಿ. ಮನೆಗಿನ ಎಲ್ಲ ಅಲೆ ಒರೆಸ್ಬಿಟ್ಟಿದ್ದಿ? ಹ್ಞೂ, ವಾರ ಅಲ್ವ ಇವತ್ತು. ತರನಾಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿನಿ. ನೀರಿಕಬೇಕು. ಅಮ್ಮಗೆ ನೀರಿಕೊಂಡು ಪೂಜೆ ಗೀಜೆ ಮಾಡಿಬಿಟ್ಟು ನಾಷ್ಟ ಮಾಡೋದ ಅಂತ ಸುಮ್ಮನಿದ್ದೆ. ಐಕ್ಳು ಇಸ್ಕೊಲ್ಗೆ ಹೋಗವೆ? ಹ್ಞೂ, ಹೋಗವ್ರೆ. ಅಣ್ಣ ಕೆಲ್ಸಕ್ಕೆ ಹೋಗಿದ್ದದ? ಹ್ಞೂ, ಹೋಗದೆ ಕಣವ. ನೆನ್ನೆ ಮನೆ ಎಲ್ಲ ಹೋಗೈತಿತ್ತಿಲ್ಲ, ಇವತ್ತು ಹೋದ. ಕಾಫಿ ಮಾಡ್ತಾನ ಕುಡ್ದಿಯಾ? ಬೇಡ ಬೇಡ ಕನಕ, ಎಣ್ಣೆ ಮುಂದ್ಗಡೆ ಕುತ್ಕೊಬಿಟ್ಟು ಏನು ಸೇರಿಕ್ಲ ಒಂಥರ ಮಕ್ಚಿಟ್ ಬಂದಂಗೆ ಆಗ್ಬಿಟ್ಟದೆ. ಮತ್ತೆ ಎಲ್ಲ ನಮ್ಮ ಅವ್ವ ಬೈತಾಳೆ ಎಲ್ಲೋದ್ಲಿ ಇವಳು ಅಂತ. ಅಲ್ಲ ಕಣೆ ಮಗ, ಎಲ್ಲೋಗಿದೆ? ಚಪ್ಲಿ ಒಳ್ಳೆ ಇಸ್ಕೊಬತ್ತೀನಿ ಅಂದ್ಬಿಟ್ಟು ಎಲ್ಲೋಗಿದೆ? ಇಸ್ಕೊಬರಕ್ಕೆ ಹೋಗಿದೆ ಕಣವ. ಸರಿ ಅದಾಳ್ ಬಿಡು. ನೀನುವೇ ಓದೋಗ್ತಿದ್ದಾವೆ ಕುತ್ಕೊಳ್ಳೋದೆಯಾ? ಆತ ಗೆರಿಕ ಬಿಟ್ರೆ ಟೈಮೇ ಗೊತ್ತಾಯ್ಕಿಲ್ಲ ಬಿಡು ನಿನ್ಗೆ. ಅರ್ಧ ಗಂಟೆ ಆಯ್ತು ಹೋಗಿ ಚಕ್ಲಿ ಒಳ್ಳೆ ಇಸ್ಕೊಬತ್ತೀನಿ ಅಂತ. ಈಗ ಬತ್ತಿದೆಯಲ್ಲ. ಅಯ್ಯೋ, ಅತ್ತ ಏನೇನೋ ಹೇಳ್ತಿತ್ತು ಅದಕ್ಕೆ. ಕೆಲಸ ಇದ್ದಾಗ ಇಲ್ದಾಗೆಲ್ಲ ಒಂದೇ ಬಿಡು ನೀನು. ಅಕ್ಕವ ಇನ್ನೇನಾಯ್ತಲ್ಲ. ಅಯ್ಯೋ, ಒಲೆ ಮುಂದ್ಗಡೆ ಕುತ್ಕೊಳಕ್ ಬೇಜಾರು. ಹ್ಞೂ, ಗೊತ್ತು ಬಿಡು ನಂಗೆ. ಕಳ್ಳಾಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದೆಯಾ? ಬಾಣೆ, ನಂಗೆ ಆಯ್ಕಿಲ್ಲ ನೋಡೋಣ. ಓದ್ಕತು ಬೇಯಿಸ್ಬಾ ಕುತ್ಕೊಂಡು. ಬೇಯಿಸ್ತಿದ್ಯಲ್ಲ, ಬೇಯಿಸವ. ಏನು ನಿಪ್ಪಿಟ್ಟು ಹಾಗೆ ಹೋಯ್ತಲ್ಲ, ಮುಗಿದ್ವಾ? ಹ್ಞೂ, ಮುಗ್ದಕ್ಕನ್ ಬವ್ವ. ನನ್ನ ಕೈಲಿ ಆಯ್ಕಿಲ್ಲ ಈ ಬೆಂಕಿ ಮುಂದೆ ಕುತ್ಕೊಳಕ್ಕೆ. ಕೊಡ್ತೀನಿ, ಬೇಯಿಸ್ಬಾ ನೀನೇ. ಟೈಮ್ ಎಷ್ಟಾಯ್ತು ನೋಡು? ಟೈಮು 12 ಗಂಟೆ. 12 ಆಯ್ತಾ ಆಲೆಯ? ಹ್ಞೂ, ಯಾಕೆ ಕೇಳ್ದೆ. ನೀ ಏನೇನು ಮಾಡಬೇಕು? ಏನು ಇಲ್ಲ ಕಣವ, ನಿಪ್ಪಿಟ್ಟಾಯ್ತು, ಚಕ್ಲಿ ಮಾಡ್ಬಿಡದ. ಅಜಯ್ ಪಾಕ ತಗ್ ಮಾಡ್ಬಿಡ್ಬೇಕಿತ್ತು. ಮೊದಲು ಅದನ್ನ ತಗ್ ಮಾಡ್ಬಿಟ್ಟಿದ್ರೆ ಆಳ್ತಿರೋದು. ಆಮೇಲೆ ಚಕ್ಲಿ ಆದ್ಮೇಲೆ ಬೇಕಾದ್ರೆ ಸಂದಪತ್ತಿಂದ ಮಾಡ್ಕೋಬೋದಿತ್ತು. ಎಷ್ಟು ಸೇರು ಹಾಕಿದಿ ಕಜಾಯ್ಕೆ? ಎಷ್ಟು ಹಾಕಾನೆ? 1 ಸೇರು ಹಾಕಿನಿ. ಅಯ್ಯೋ, ಒಂದು ಪಡಿ ಹಾಕುವೆ. ಅದ್ಯಾಕೆ 1 ಸೇರು ಹಾಕಿದಿ? ಓ, ಬ್ಯಾಡ್ವಾ. ಮಗಳು ಬತ್ತಾಳೆ, ಹೆಣ್ಮಕ್ಳು ಬತ್ತಾಳೆ, ಅವ್ರಿಗಾರು ಕೊಡ್ಬೇಕು ತಾನೆ ಹೆಣ್ಮಕ್ಳಿಗೆ. ತಿತ್ತಿಯೋ ತಿಂಡಿ ಕೊಟ್ರ ಅನ್ನಕ್ಕಿಲ್ವಾ? ಯಾರು ಕೊಡ್ದವ್ರು ಸಿಕ್ಕಿಲ್ಲ, ಇನ್ಯಾರು ಇಸ್ಕೊಳಕ್ಕಿಲ್ಲ. ಹೆಣ್ಮಕ್ಳಿಗಾರು ಕೊಡ್ಬೇಕು ತಾನೆ ಎಡೆಗೆ ಅವ್ರಿಗೆ. ಮನೆಗೋಸಿ ಬ್ಯಾಡ್ವಾ? ಅಜಯ್ ಅಂದ್ರೆ ನನ್ಗೆ ಆಸೆ, ಅದಕ್ಕೆ ಹೊಸಿ ಜಾಸ್ತಿ ಹಾಕಿವ್ನಿ. ನೀವು ತಕೋಗುವೆ, ಸುಮ್ಮನಿರು. ಬೇಡ ಕಣವ, ನನಗೆ ನಾನು ಸೀತಿಂದನ ಅಲ್ಲಿ ನೋವು. ನಾನೇ ಹೊಸಿ ಹೆಚ್ಚಾಗಿ ಹಾಕ್ತೆ. ಇನ್ನೂ 2-3 ಸೇರು ಹಾಕದ ಅನ್ಕೊಂಡೆ. ಅಯ್ಯೋ, ಅದು ಯಾರವ ಬೇಯಿಸ್ತಾ ಕುತ್ಕೊಂಡರು. ಜಾಸ್ತಿ ಆದರೆ ನೀನುವೇ ಪಾಕ ತೆಗಿಯಕ್ಕೆ ಬರೋಕ್ಕಿಲ್ಲ, ಹಾಳು ಮಾಡ್ಬಿಡ್ತಿ ಅಂದ್ಬಿಟ್ಟು 1 ಸೇರು 1 ಪಾವೇನೋ ಹಾಕಿನ ಅಷ್ಟೇ. ಸಾಕಾಕು. ಅಯ್ಯೋ, ಇನ್ನೇನು ಅದಕ್ಕಿಂತ ಬೇಕಾ? ಸಿಟ್ಟು ಬಿಡಿಸ್ಕೊ ಬಂದಿದ್ದೀರಾ? ಹ್ಞೂ, ಬಿಡಿಸ್ಕೊ ಬಂದ್ರು ಆಗ್ಲೇ. ತಮ್ಮಂತೆ ಅದನ್ನ ಫಸ್ಟ್ ತೆಗ್ದು ಮಾಡ್ಬಿಡ್ತೀನಿ, ಹೊಸಿ ಹೇಳ್ತಾ ಇರಲಿ. ಇನ್ನೇನು ವಡೆ ಲಾಸ್ಟಲ್ಲಿ ಮಾಡ್ಕೊಳಕೈತದೆ ಬಿಡು. ಈಗಲೇ ಏನು ಇಡ್ಲಿ ದೋಸೆಗೆಲ್ಲ ಉನಿ ಹಾಕಿದ್ಯಾ? ಅಕ್ಕಿಯ ಇಲ್ಲ, ಉನಿ ಹಾಕಿಲ್ಲ. ಯಾಕೆ ಮಾಡೋದು ಮಗ? ಈಗ ಉನಿ ಯಾಕಂದ್ರೆ ಸಣ್ಣ ಗಂಟು ಉನಿ ಬೇಡವಾ? ಸಂದಿಗೆ ಆರಿಸ್ಕೊಬಿಟ್ಟು ಒತ್ತರಿಗೆ ಎಡೆ ಹೊತ್ತು ಕುಯ್ಯೋದು. ಬೋಂಡ ಬಜ್ಜಿ ಎಲ್ಲ ಮಾಡಬೇಕು. 4 ಎಡೆಗೆ ಮಾಡ್ಕೊಳ್ಳೋದು ಹಾಕು. ನಿಮ್ಮ ಅದಕ್ಕೆ ಇವತ್ತು ಬರೋಕ್ಕಿಲ್ಲ? ಬರೋದು ಕಾಣೆ, ಇವತ್ತು ನಾಳೆಗೆ ಬರ್ಬೋದೇನೋ. ಏನಾರು ಮಾಡ್ಕೊಳ್ಳಿ ಹಾಕವ. ನಾನೇನು ಮಾಡಾನೆ? ಬತ್ತಾಳೆ ಅವಂಗೆ ಹಾಲು ತುಪ್ಪ ಬಿಡ್ಬೇಡ್ವಾ? ಬತ್ತಾಳೆ
ಒಡೆನೂ ಮಾಡ್ಕೊಬಿಡೋದು ಸಂಜೆ ಹೊತ್ತಿಗೆ ಹೋಗ ಅವನು ಕಾಳುನೇ ಯಾಕು ಕಾಳು ತಂದಿದ್ದು ನಿನ್ ಗಂಡ ತಂದಿಲ್ಲ ಕಣೇ ಕಡಲೆಬೇಳೆಯ ತಂದಿಲ್ಲ ತಂದಿತ್ತು ಕಣವ ಕಡಲೆಬೇಳೆ ತಂದಿರೋದ್ರಲ್ಲಿ ಒಬ್ಬಿಟ್ಟು ಮಾಡ್ಬಿಟ್ಟು ನಿಲ್ವಾ ಅರ್ಧ ಕೆಜಿನೇ ತಂದಿತ್ತು 1 kg ತರ ಕೇಳಿದೆ ನಾನು ಇಲ್ಲ ತಂದಿಲ್ಲ ಹೋಗತ್ತಾಗ ಮಾರಾಯ ಒಂದ್ಸತಿ ಸಾಮಾನು ತರಕಿಲ್ಲ ಐಕ್ಲಂಗೆ ಗಂಟೆಗೆ 5 ನಿಮಿಷಕ್ಕೂ ನನ್ನ ಸಾಮಾನಿಗೂ ಓಡ್ತಾನೆ ಅಂಗಡಿಗೆ ಬರ್ಕೊಟ್ಬಿಡ್ನೆ ತಾಯಿ ನೀನು ಚೀಟಿಗೆ ಬರ್ಕೊಡು ಎಲ್ಲ ತಗೋಬೋದ ಒಂದೇ ಸತಿ ನೀನೇನು ಒಂದೊಂದೊಂದು ಸಾಮಾನು ಹೇಳಿ ಸಣ್ಣಕ್ಲಂಗೆ ಅಂಗಡಿಗೆ ಕಳಿಸ್ತೀಯಲ್ಲ ಒಂದ್ಸತಿ ಬರ್ಕೊಡ್ದಾನೆ ಅಯ್ಯೋ ಎಷ್ಟು ಸಾಮಾನ್ಗೆ ಅಂತ ಹೇಳ್ದೆ ಆ ಮಾರಾಯ ಮರ್ತ್ಕೊತಾನೆ ನಾನೇ ಮಾಡನೆ ಆಯ್ತಾ ಎಲ್ಲ ಬೇಯಿಸಿ ಕಡಲೆಬೇಳೆ ಎಷ್ಟು ತಂದಿದ್ದಪ್ಪ ಅರ್ಧ ಕೆಜಿ ಅರ್ಧ ಕೆಜಿ ಹೇಳ್ದ ನಾನು 1 kg ತಗೊಬಂತ ಹೇಳ್ದೆ ತಾನೆ ಒಬ್ಬಿಟ್ಟಿಗೆ ಒಡೆಗೆ ಎಡಕು ಬೇಕು ಅಂತ ಎಲ್ಲಿ ಹೇಳ್ದೆ ಅರ್ಧ ಕೆಜಿ ತಾನೆ ನೀನು ಹೇಳಿದ್ದು ಸರಿ ಅದನ್ ಬಿಡು ನನ್ನ ಮೇಲೆ ಹೇಳ್ತಿಲ್ಲ ಅರ್ಧ ಕೆಜಿ ಅಂತ ಹೋಗ್ತಾರೋಗೀಗ ಒಂದ್ಸತಿ ಹೇಳಕ್ಕಿಲ್ಲ ನೀನು ಸತಿ ಓಡೋಣ ಅಂಗಡಿಗೆ ನೀನ್ ಮರ್ತ್ಕೊಬಂದ್ರೆ ನಾನೇನ್ ಮಾಡೋಣ ಸರಿ ಅದೇನೇ ನೆನ್ಪಿಸ್ಕೊಂಡು ಒಂದು ಚೀಟಿಗೆ ಬರ್ದು ಕೊಡು ಏನೇನ್ ಬೇಕು ಅಂತ ಒಮ್ಮೆಗೆ ತತ್ತೀನಿ ಅದಕ್ಕೆ ನಾಳಿಕೆ ಮನೆಗೆ ಏನೇನು ಬೇಕು ಅಡುಗೆಗೆಲ್ಲ ಭಟ್ರು ಬರ್ಕೊಟ್ಟವ್ರೆ ಅದು ಸಪ್ರೇಟಾಗಿ ತತ್ತೀನಿ ಮನೆಗೆ ನಾಳೆಗೆ ಅತ್ತಾಗಬಾ ಇತ್ತಾಗಬಾ ಅಂತ ನನಗೆ ಏನು ಹೇಳ್ಬಾರ್ದು ಈಗಲೇ ತಂದ್ಕೊಟ್ಬಿಡ್ತೀನಿ ನಾಳಿಕೆಲ್ಲಿ ಮರಿ ಕೊಯ್ತಾವ ಅಡುಗೆ ಮಾಡತ್ತ ಓಡಾಡಬೇಕು ನಾನು ಅಯ್ಯೋ ನೀನು ಸಣ್ಣ ಸಣ್ಣ ಸಾಮಾನು ತರ್ಕ ಕೂತ್ಕೊಳಕ್ಕಾಗಿಲ್ಲ ಏನೇನು ಬೇಕು ನೆನಪಿಸ್ಕೊಂಡು ನಾಳೆ ಗಂಟ ಒಂದು ಚೀಟಿ ಬರ್ದು ಕೊಟ್ಬಿಡು ತಗೋಬತ್ತೀನಿ ಸಾಮಾನು ಆಯ್ತು ಬಿಡು ಆಮೇಲೆ ತರುವೆ ತಡಿ ಊಟ ಮಾಡ್ಕೊಳ್ಳಿ ಊಟನೇ ಮಾಡಿಲ್ವಲ್ಲ ಮಾಡ್ಬೇಕನ್ನತ್ತೆ ಸರಿ ಯಾರು ಭಟ್ರು ನಮ್ಮೂರನೇ ಯಾವ ಭಟ್ರಿಗೆ ಹೇಳಿ ಮಾದೇವಣ್ಣಂಗೆ ಹೇಳೀನಿ ಯಾವ ಅಣ್ಣ ಚೆನ್ನಾಗಿ ಅಡುಗೆ ಮಾಡೋಣ ಇವರು ಯಾರಪ್ಪ ಆ ಸರೋಜಮ್ಮನ ಮಗ ಅವ್ನು ಕರ್ನಾಟಕದಲ್ಲಿ ಹೆಂಗೆ ಮಾಡಿದ ಅಡುಗೆ ಅವ್ನು ಚೂರಾರು ಚೆನ್ನಾಗಿ ಮಾಡಿದ್ನ ಅವ್ನಿಗೆ ಕೇಳಕ್ ಹೋದ್ರಿ ಸುಮ್ಮನಿರ್ಲಿ ಎಲ್ಲ ನಮ್ಮೂರಲ್ಲೆಲ್ಲ ಅವ್ನಿಗೆ ಹೇಳ್ತಾರೆ ನಾನು ಮಾತ್ರ ಬೇರೆಯವ್ರಿಗೆ ಹೇಳೋಣ ಏನಾರು ಅನ್ಕೊಳಕ್ಕಿಲ್ವಾ ಏನಾರು ಅನ್ಕೋತಾರೆ ಅಂತ ಏನು ಪುಕ್ಸಟೆ ಮಾಡ್ಕೊಟ್ಟಾರ ಚೆನ್ನಾಗಿ ಮಾಡೋರ್ಗೆ ಹೇಳ್ಬೇಕಪ್ಪ ಇಲ್ಲ ಕಣತೆ ಚೆನ್ನಾಗೇ ಮಾಡ್ತಾನೆ ಅವತ್ತು ಕರ್ನಾಟಕದಲ್ಲಿ ಅವನ ಒಬ್ಬನೆಲ್ಲ ಯಾರೋ ಇನ್ನೊಬ್ಬ ಸೇರ್ಕೊ ಮಾಡ್ತಿದ್ರು ಅವನಂಗೆ ಅದ್ಗೆಡ್ಸ್ಬಿಟ್ಟಿದ್ದ ಅಷ್ಟೇ ಯಾರು ಚೆನ್ನಾಗಿತ್ತಿಲ್ಲ ಇಟ್ಟು ಪಿಸುಕ್ಲಿಟ್ಟು ಅನ್ನ ಏನೋ ತೊಪ್ಪೆ ಹೆಂಗೆ ಹಾಕಿ ಕೂತಿತ್ತು ಇಲ್ಲ ಕಂದ್ಬಿಡು ಅವ ಅಣ್ಣ ಅಲ್ಲ ಅವತ್ತು ಇನ್ನೊಬ್ಬ ಮಾಡಿದ್ದು ಅಂತ ಅಮ್ಮ ಅವ್ರ ಚಿಕ್ಕಪ್ಪನ ಮಗನಂತೆ ಅವನು ಮಾಡಿದಂಗೆ ನಾನು ಹೇಳ್ದೆ ಹಂಗೆ ಮಾಡ್ಬೇಡಕಣ ಒಬ್ಬನೇ ನಿಂತ್ಕೊ ಮಾಡು ಅಂತ ಆಯ್ತು ಬಿಡು ಮಗ ಮಾಡ್ಕೊಡ್ತೀನಿ ಅಂದಾನೆ ಎಷ್ಟು ಕಾಸು 1,500 1,500ವಾ ಪಟ್ಟಿ ಕೊಡ್ಬೇಕಾ ಅನ್ಕನತ್ತೆ ಇನ್ನೇನು ಸುಮ್ಮನೆ ಮಾಡ್ಕೊಟ್ಬಿಟ್ಟಾರ ನಿಮ್ಮೂರೇ ಅಂದಮೇಲೆ ಮಾಡ್ಕೊಡ್ಬೇಕು ತಾನೆ ಕಮ್ಮಿಗೆ ಅಯ್ಯೋ ಅದೇ ಕಮ್ಮಿ ಕಂದ್ಬಿಡಿ ಬೇರೆಯವ್ರಿಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಹೇಳ್ತಾರೆ ನಾವೇ ಮಾಡ್ಕೊಬಂದಿತ್ತಪ್ಪ ಸುಮ್ ಕೂತ್ಕವ ನಾವೆಲ್ಲಿ ಮಾಡಕ್ಕದದು ದೊಡ್ಡ ಅಡ್ಗೆ ಹೆಂಗಸ್ರು ಸೇರ್ಕ ಮಾಡ್ಕೊಳಕ್ಕದ ನಮ್ಗೆ ತಲೆನೋವು ಬೇಡ ಅವ್ರು ಹೆಂಗೋ ಮಾಡ್ಕೊತಾರೆ ಸುಮ್ಮನಿರು ಅಲ್ಲ 1,500 ಕೊಡ್ಬೇಕಲ್ಲ ಅಂತ ನೀವು ಬಿಡತ್ತೆ ಏನೂ ಆಯ್ಕಿಲ್ಲ ಅವಣ್ಣ ಸಾಮಾನೆಲ್ಲ ಬರ್ಕೊಟ್ಟವನೆ ಅದನ್ನೂ ಹೋಗಿ ತರಬೇಕು ಮರಿ ತಂದ್ರ ಇಲ್ಲ ಸಂದೆಗೆ ಹೋಯ್ತಾವೆಲ್ಲ ಎಲ್ಲನೂ ಒಟ್ಟಿಗೆ ತಂದ್ಬಿಡ್ತೀವಿ ಸರಿ ತಕ ಬನ್ನಿ ಸರಿ ಬಾದ್ ಮಡಗಿರು ತಡಿ ಬರ್ತೀನಿ ನಿಂತ್ಕೊಳ್ಳಿ ಅದೆಷ್ಟು ಜಲ್ದಿ ಹೊಂಟೋದ್ ಡಾಪಾಕ ಓಡೇ ಬಿಡ್ತಾನೆ ಹೋಗ ಖಾರ ಪುಡಿ ಎಷ್ಟು ಹೇಳಿದ್ರು ಸಸಿ ಹೇಳಿದ್ರು ಕಣವ ತಿಥಿಗಾಗಷ್ಟು ಅಷ್ಟೇ ಹೇಳಿರೋದು ಜಾಸ್ತಿ ಮಾಡಿಸ್ಬಾರ್ದು ತಿಥಿಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡಿಸ್ಬೇಕು ಇಲ್ಲ ಅಣ್ಣನೇ ಎಲ್ಲ ಬರ್ಕೊಟ್ಟಿತ್ತು ತಂದು ಒಣಗಿಸಿ ಬುಡ್ಸ್ ಮಡ್ಗೇನಿ ಸಂತೆಗೆ ಹೋಗಿ ಮರಿ ತಂದ್ಬಿಟ್ಟು ಸಾಮಾನೆಲ್ಲ ತಂದ್ರೆ ಆಯ್ತು ಒಂದು ಕಾರ್ಯ ಮುಗಿಸ್ಬಿಟ್ರೆ ಸಾಕನಪ್ಪ ನಿಮ್ಮ ಅತ್ತಿಗೆಗೆ ಸೀರೆ ತಂದಿದ್ದೀರಾ ತಂದೀವಿ ನೀನೇನು ತರಬೇಡ್ವಾ ತಗೊಬಂದು ಸುಮ್ಮನೆ ಉಟ್ಟು ಕಳಿಸ್ಬೇಕು ಅವಳು ತತ್ತಾಳೆ ತಮ್ಮಂಗೆ ನಿನ್ಗೆ ಅಣ್ಣನೆಲ್ವ ತಲೆ ಬಳಸ್ಕೊಳ್ಳೋದು ಅವಳು ತತ್ತಾರ ಹಾಕು ಸರಿ ಓಣೆ ತಗೊಬರೋಗು ಒತ್ತು ಕೊಡ್ತೀನಿ ಒಂದು ಮುಗಿಸ್ಬಿಡದ ಸರಿ ತಡಿ ಒಂದು ಹೇಳ್ತೀನಿ ಹಾಸ್ಕೊಳ್ಳೋಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ